ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಯಗಢದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸತ್ಯ ಘಟನೆಯ ಒಂದು ಸುದ್ದಿಯನ್ನು ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ತಾಯ್ತನದಲ್ಲಿ ತಾಯಿ ಯಾವ ರೀತಿ ಶ್ರೇಷ್ಠಳು ಹಾಗೂ ಮಕ್ಕಳ ವಿಚಾರವಾಗಿ ತಾಯಿ ಯಾವ ರೀತಿ ತನ್ನ ಜೀವನವನ್ನೇ ಪಣಕ್ಕೆ ಇಡ್ತಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಸಂಚಿಕೆಯನ್ನು ನಾನು ನನ್ನ ಎಲ್ಲ ಸ್ನೇಹಿತರಿಗೆ ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ 9 ತಿಂಗಳು ಹೊತ್ತು ಆ ಒಬ್ಬ ಮಹಾತಾಯಿ ಜನ್ಮ ನೀಡುವ ಸಮಯದಲ್ಲಿ, ಮಗುವಿಗೆ ಜನ್ಮ ನೀಡುವ ಸಮಯದಲ್ಲಿ ಅನುಭವಿಸ್ತಿರ್ತಕ್ಕಂಥ ಕಷ್ಟ ಹಾಗೂ ಅವಳ ನೋವು, ವೇದನೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದು ತಾಯ್ತನದ ಅನುಭವ ಇದ್ದ ತಾಯಿಗೆ ಮಾತ್ರ ಗೊತ್ತು ಅನ್ನುವಂಥ ಮಾತು ಸರ್ವಕಾಲಕ್ಕೂ ಸರ್ವವಿದಿತ ಆಗಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಒಪ್ಪಲೇಬೇಕು. ಯಾಕಂದರೆ ತಾಯಿಗೆ ಇರ್ತಕ್ಕಂಥ ಶ್ರೇಷ್ಠ ಸ್ಥಾನ ಜಗತ್ತಿನಲ್ಲಿ ಯಾರಿಗೂ ಕೂಡ ಇಲ್ಲ. ದೇವರ ತರುವಾಯ ನಾವು ಮತ್ತೊಬ್ಬ ದೇವರನ್ನು ಕಾಣುವ ಒಂದು ಏಕೈಕ ಜೀವ ಅಂದರೆ ಅದು ಹೆತ್ತ ತಾಯಿ, ಜನ್ಮ ನೀಡಿದ ತಾಯಿ, ಜನ್ಮ ಕೊಟ್ಟ ತಾಯಿ, ನಮ್ಮನ್ನು ಭೂಮಿಗೆ ತಂದಂಥ ಶ್ರೇಷ್ಠ ತಾಯಿ. ಆ ತಾಯಿಗೆ ಪ್ರತಿಯೊಬ್ಬರೂ ಕೂಡ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಸಾಕಾಗಲಾರದು. ಅಂಥ ಒಬ್ಬ ಮಹಿಮಾ ತಾಯಿಯನ್ನು ನಿಜಕ್ಕೂ ಕೂಡ ಎಲ್ಲರೂ ಕೂಡ ನಾವು ಯಾವ ರೀತಿ ಆ ತಾಯಿಯನ್ನು ಕಾಣ್ತಾ ಇದ್ದೇವೆ, ಆ ತಾಯಿಯ ಕಷ್ಟ ಸುಖಗಳಲ್ಲಿ ಹಾಗೂ ಅವರ ವೃದ್ಧಾಪ್ಯದ ದಿನಗಳಲ್ಲಿ ಹಾಗೂ ಅವಳಿಗೆ ಬಂದಿರತಕ್ಕಂಥ ರೋಗ ರುಜಿನಗಳನ್ನು ನಿವಾರಿಸುವ ಸಲುವಾಗಿ ಆ ತಾಯಿಯ ಒಂದು ಸಂಕಟವನ್ನು ಈಗಿನ ಮಕ್ಕಳು ಯಾವ ರೀತಿ ಪರಿಹರಿಸ್ತಾ ಇದ್ದಾರೆ, ಅವಳನ್ನು ಯಾವ ರೀತಿ ಸಲುತ್ತಾ ಇದ್ದಾರೆ, ಅವಳನ್ನು ಯಾವ ರೀತಿ ಜೋಪಾನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಅದು ಪ್ರತಿಯೊಬ್ಬರಲ್ಲಿಯೂ ಕೂಡ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ರಾಜ್ಯದಲ್ಲಿ ಎಲ್ಲಿಯೇ ಹೋದರೂ ಕೂಡ ತಾಯಿಯ ಒಂದು ಕರುಣಾಜನಕ ಸ್ಥಿತಿಯನ್ನು ನಾವು ಅವಳ ವೃದ್ಧಾಪ್ಯದಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದರೆ ಹೆತ್ತ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ತಾಯಿ ತಂದೆಗಳು ಈ ಮಗುವಿಗೆ ಜನ್ಮ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಅನುಭವಿಸಿದ ಕಷ್ಟ, ತಂದೆ ಆ ಮಗನಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ತಾವೆಲ್ಲರೂ ಉಪವಾಸ ಇದ್ದರೂ ಕೂಡ, ಅಂದರೆ ತಂದೆ ತಾಯಿ ಉಪವಾಸ ಇದ್ದು ಮಕ್ಕಳಿಗೆ ಅನ್ನವನ್ನು ಹಾಕಿ ಅವರಿಗೆ ಶಿಕ್ಷಣವನ್ನು ಕಲಿಸಿ ಅವರ ಒಂದು ಏಳಿಗೆಗೆ ಕಾರಣರಾಗಿರ್ತಕ್ಕಂಥವರು ತಂದೆ ತಾಯಿ. ಅವರೇ ಶ್ರೇಷ್ಠ. ಪ್ರತಿದಿನ ನಾವು ದೇವರಿಗೆ ಯಾವ ರೀತಿ ನಮಸ್ಕಾರ ಮಾಡಿ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತೀವೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮಕ್ಕಳೂ ಕೂಡ ತಮ್ಮನ್ನು ಹೆತ್ತಂಥ, ತಮಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳ ಪಾದಗಳಿಗೆ ಎರಗಿ ತಮ್ಮ ಕಾಯಕವನ್ನು ಮಾಡಿದ್ದೇ ಆತಂದರೆ ಅವರು ಪ್ರತಿ ದಿವಸವೂ ಕೂಡ, ಪ್ರತಿ ಕ್ಷಣವೂ ಕೂಡ ಅವರು ಯಶೋಗಾಥೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಕೂಡ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ, ಜೊತೆಗೆ ಗರ್ವ ಪಡ್ತೀನಿ. ಯಾಕಂದರೆ ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ನಮ್ಮತನವನ್ನು ನಾವು ಬೆಳೆಸ್ಕೊಳ್ಳಲಿಕ್ಕೆ, ನಾವು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಿರೋದಕ್ಕೆ ಕಾರಣವೇ ನಮ್ಮ ತಂದೆ ತಾಯಿಗಳು ಅನ್ನುವಂಥ ಮಾತು ಸರ್ವವಿದಿತ ಹಾಗೂ ಎಲ್ಲ ಕಾಲಕ್ಕೂ ಕೂಡ ಅದು ಸತ್ಯ. ಹೀಗಿರುವಾಗ ಈಗ ನಾನು ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಇದು ರಾಯಗಢದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಯಾಕಂದರೆ ಇದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಆಗಿರತಕ್ಕಂಥ ಸತ್ಯವಾದ ಘಟನೆ. ಈ ಘಟನೆಯನ್ನು ಪ್ರತಿಯೊಬ್ಬರೂ ಕೂಡ ನೀವು ಸ್ಕಿಪ್ ಮಾಡದೇ ಈ ಒಂದು ಸಂಚಿಕೆಯನ್ನು ಪೂರ್ತಿ ನೋಡಿ. ಹಾಗೆ ತಾಯಿಯ ಮಹತ್ವ ಎಷ್ಟಿರ್ತೈತಿ, ತಾಯಿಯ ಒಂದು ಮಹತ್ವ ಎಷ್ಟಿರ್ತೈತಿ, ತನ್ನ ಮಗುವಿಗಾಗಿ ತಾಯಿ ತನ್ನ ಜೀವನವನ್ನೇ ಪಣವಾಗಿಟ್ಟು ಆ ಮಗನ ರಕ್ಷಣೆಗಾಗಿ, ಆ ಮಗನ ಒಂದು ಹಸಿವನ್ನು ಹಿಂಗಿಸುವುದಕ್ಕಾಗಿ ಯಾವ ರೀತಿ ಅವಳು ತನ್ನ ಜೀವವನ್ನೇ ಪಣಕ್ಕಿಟ್ಲು ಅನ್ನುವಂಥ ಒಂದು ಸತ್ಯ ಘಟನೆಯನ್ನು ಆಧರಿಸಿದ ಈ ಸಂಚಿಕೆ ನೀವೆಲ್ಲರೂ ಕೂಡ ನೋಡಿರಿ. ಆಮೇಲೆ ಇದು ರಾಯಗಢದಲ್ಲಿ, ಅಂದರೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆ ಘಟನೆ ಏನಂದರೆ, ರಾಯಗಢದ ಕೋಟೆಯ
ಒಂದು ಪ್ರದೇಶಗಳಲ್ಲಿ ಇರತಕ್ಕಂಥ ಹಳ್ಳಿಗಳಿಗೆ ದಿನಂಪ್ರತಿ ಹಸುಗಳ ಹಾಲನ್ನು ಹಿಂಡಿ ಆ ಹಸುಗಳ ಹಾಲನ್ನು ಆಯಾ ಗ್ರಾಮಗಳಿಗೆ ಹೋಗಿ ಕಾರ್ತಿಕ ಮಾಸದ ಒಂದು ಹುಣ್ಣಿಮೆಯದಂದು ನಡೆದಿರತಕ್ಕಂಥ ಈ ಘಟನೆ ಹಾಲನ್ನು ಮಾರ್ತಾ ಇದ್ದಂಥ ತಾಯಿ ಮರಳಿ ಮತ್ತೆ ತನ್ನ ಊರಿಗೆ, ತನ್ನ ಗ್ರಾಮಕ್ಕೆ ಹಾಗೂ ತನ್ನ ಮನೆಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಟೆಯ ಸಂಜೆ ಆಗಿರ್ತೈತಿ, ಕತ್ತಲು ಆಗಿರ್ತೈತಿ. ಆ ಸಮಯದಲ್ಲಿ ಕೋಟೆಯ ಬಾಗಿಲನ್ನು ಸೈನಿಕರು ಹಾಕಿಬಿಟ್ಟಿರ್ತಾರೆ. ಸೈನಿಕರಿಗೆ ಕೇಳ್ಕೊತಾರೆ, ಇಲ್ಲ ಸ್ವಾಮಿ, ನನಗೆ 4 ತಿಂಗಳ ಮಗು ಇದೆ, ಅದು ಹಸಿವಿನಿಂದ ಅಳ್ತಾ ಇರ್ತೈತಿ, ಆ ಮಗುವಿಗೆ ನಾನು ಹಾಲು ಕೊಡಬೇಕು, ನನ್ನನ್ನು ಕೋಟೆಯ ಬಾಗಿಲನ್ನು ತೆಗೆದು ನನ್ನನ್ನು ಹೊರಗೆ ಬಿಡಿ, ನಾನು ಹೋಗ್ತೀನಿ ನನ್ನ ಮನೆಗೆ ಅಂತ ಕೇಳಿದಾಗ ಅವರು ಸುತಾರಾಮ್ ಒಪ್ಪೋದಿಲ್ಲ. ಯಾಕಂದರೆ ಇಲ್ಲ, ನಾವು ನಿನ್ನನ್ನು ಹೊರಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ರಾಜಾಜ್ಞೆ ಆಗಿರೋದರಿಂದ ಯಾರನ್ನೂ ಕೂಡ ನಾವು ಹೊರಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಇಲ್ಲೇ ಬೆಳಗಾಗುವವರೆಗೂ ಕೂಡ ಇಲ್ಲೇ ಇದ್ದು ಬೆಳಗ್ಗೆ ನೀನು ನಿನ್ನ ಊರಿಗೆ, ನಿನ್ನ ಮನೆಗೆ ಹೋಗಿ ನಿನ್ನ ಮಗುವನ್ನು ನೋಡು ಅನ್ನುವಂಥ ಮಾತನ್ನು ಕೂಡ ಖಂಡಿತವಾಗಿ ಹೇಳಿದಾಗ ತಾಯಿಯ ಜಂಗಾಬಲವೇ ಉಡುಗಿ ಹೋಗ್ತೈತಿ. ಆ ಜಂಗಾಬಲ ಉಡುಗಿ ಹೋದ ಸಂದರ್ಭದಲ್ಲಿ ಅವಳಿಗೆ ದಿಕ್ಕೇ ತೋಚದಂತಾಗ್ತೈತಿ. ದಿಕ್ಕೇ ತೋಚದಂತಾದ ಸಮಯದಲ್ಲಿ ಅವಳಿಗೆ ತನ್ನ ಮಗು ಅತ್ತಂತ ಅಳುವ ಒಂದು ಶಬ್ದ ಕೇಳಿಸಿದಂತಾಗ್ತೈತಿ. ಕರಳು ಚುರುಕ್ಕಂತವೆ, ಕರಳು ಚುರ್ರಂತೆ ಅನ್ನಿಸ್ತೈತಿ. ತಾಯಿಯ ಕರಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಸ್ನೇಹಿತರೆ. ಅಂಥ ಒಂದು ಸಂದರ್ಭದಲ್ಲಿ ಅವಳಿಗೆ ಆ ಕೋಟೆಯ ಕೆಳಗೆ ಒಂದು ಕಂದಕ ಕಾಣ್ತೈತಿ. ಆ ಕಂದಕ ಕಂಡಾಗ ಅಲ್ಲಿ ಇರ್ತಕ್ಕಂಥ ಸೈನಿಕರು ತಮ್ಮ ಒಂದು ಸ್ಥಳಗಳಿಗೆ ವಾಪಸ್ ಹೋದ ಮೇಲೆ ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನು ಈ ಕಂದಕಕ್ಕೆ ಹಾರಿ ನಾನು ಹೊರಗೆ ಹೋಗಿ ನನ್ನ ಮಗುವನ್ನು ನೋಡಬೇಕು, ನನ್ನ ಮಗುವಿಗೆ ಹಾಲನ್ನು ಕುಡಿಸಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಆ ಕೋಟೆಯ ಮೇಲಿಂದ ಆ ತಾಯಿ ಆ ಕಂದಕಕ್ಕೆ ಹಾರಿಬಿಡ್ತಾಳೆ. ಹಾರಿ ಬಿದ್ದಾಗ ಆ ತಾಯಿಗೆ ಆಗಿರ್ತಕ್ಕಂಥ ತರಚಿದ ಗಾಯಗಳು ಹಾಗೂ ಅವಳ ಸಂಕಟ ಆ ದೇವರಿಗೆ ಗೊತ್ತು. ಅಂಥ ಕಂದಕದಿಂದ ಕಂದಕಕ್ಕೆ ಹಾರಿದ ತಾಯಿ ಹಾಗೂ ಹೀಗೂ ಏನೋ ತನ್ನ ಮನೆಗೆ ತಲುಪ್ತಾಳೆ. ಮಗುವನ್ನು ಎತ್ತಿ ಮುದ್ದಾಡ್ತಾಳೆ, ಅಪ್ಪಿಕೊಳ್ತಾಳೆ. ಮಗುವಿನ ಒಂದು ಮುಖ ನೋಡಿ ಕಣ್ಣೀರು ಸುರಿಸಿ ನಾನು ನಿನಗೆ ಹಾಲು ಕೊಡ್ತೀನಿ ಮಗು, ನೀ ಬೆಳಗಿನಿಂದ ಉಪವಾಸ ಇದೆಯಾ, ನಿನಗೆ ನಾನು ಹಾಲು ಕೊಡ್ತೀನಿ ಅಪ್ಪ ಅಂತ ಹೇಳಿಕೆಸಿಂದ ಅದು ಅವಳು ತನ್ನ ಮಗನಿಗೆ ಕಂದನಿಗೆ ಹಾಲು ಕೊಡ್ತಾಳೆ. ಆ ಕಂದನು ಹಾಲು ಕುಡಿತಾ ತಾಯಿಯ ಮುಖವನ್ನೇ ನೋಡಿ ಮುಗುಳ್ನಗಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಆ ಮಗುವನ್ನು ನೋಡಿ ಕಣ್ಣೀರು ಒರೆಸಿಕೊಡುತ್ತಾ ಆ ತಾಯಿಯು ಕೂಡ ಸಂಕಟ ನೋಡಿ, ಆ ತಾಯಿಯು ಕೂಡ ತನ್ನ ಎಲ್ಲ ನೋವು, ಸಂಕಟ ಹಾಗೂ ಮೈಗೆ, ಕೈಗೆ, ಕಾಲಿಗೆ ಆಗಿರ್ತಕ್ಕಂಥ ಗಾಯಗಳ ಒಂದು ನೋವನ್ನು ಮರೆತು ಕೂಡ ಸಾರ್ಥಕ ಭಾವನೆಯಿಂದ ಮಗುವನ್ನು ಅಪ್ಪಿ ಮುದ್ದಾಡ್ತಾಳೆ. ಮಗುವಿನ ಒಂದು ಶ್ರೇಷ್ಠ ಪಾಲನೆಯಲ್ಲಿ ಅವಳು ತನ್ನನ್ನು ತಾನು ತೊಡಗಿಸಿಕೊಳ್ತಿರ್ತಾಳೆ. ಹೀಗೆ ಪ್ರತಿಯೊಬ್ಬ ತಾಯಿಯೂ ಕೂಡ ಜೀವನದಲ್ಲಿ ತನ್ನ ಮಗುವಿಗಾಗಿ, ತನ್ನ ಸಂಸಾರಕ್ಕಾಗಿ, ತನ್ನ ಮಕ್ಕಳಿಗಾಗಿ ತನ್ನ ಜೀವವನ್ನು ತ್ಯಜಿಸ್ತಿರ್ತಾಳೆ. ಇಂಥ ತಾಯಿಯ ಶ್ರೇಷ್ಠ ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ನಾಡಿನ ಬಹುತೇಕ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲಿಕ್ಕೆ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತಲುಪಿಸಲಿಕ್ಕೆ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ. ಈ ಸಂಚಿಕೆಯ ಸಂದೇಶವನ್ನು ನೀವೆಲ್ಲರೂ ಕೂಡ ನಿಮ್ಮೆಲ್ಲ ಸ್ನೇಹಿತರಿಗೆ ತಿಳಿಸಿರಿ ಅನ್ನೋಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಶ್ರೇಷ್ಠ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತೀರಾ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.